ಆತ್ಮೀಯ ಪ್ರಜೆಗಳೇ ನಮಸ್ತೆ. ನಾವೆಲ್ಲರೂ ಸ್ವಾತಂತ್ರ್ಯದ ಪೂರ್ವದಲ್ಲೂ ಕೂಡ ಗುಲಾಮತನದಿಂದ ಬಾಳನ್ನು ನಡೆಸ್ತಾ ಇದ್ವಿ. ಸ್ವತಂತ್ರ ಸಿಕ್ಕಿದ ಮೇಲೆ ಬ್ರಿಟಿಷರಿಂದ ಈಗಲೂ ಕೂಡ ನಾವು ಆ ಗುಲಾಮತನದ ಒಂದು ಬಾಳನ್ನು ಬಾಳ್ತಾ ಇದ್ದೀವಿ. ಇದು ನಿಜ ಅಲ್ವಾ ಪ್ರಜೆಗಳೇ? ಏಕೆ ಹೇಳ್ತಾ ಇದ್ದೀನಿ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಯಾವುದೇ ಒಂದು ಸರ್ಕಾರಿ ಚಿಕ್ಕ ಕೆಲಸವನ್ನು ಮಾಡ್ಕೊಬರ್ಬೇಕಂದ್ರೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಒಂದಲ್ಲ ಒಂದು ರೀತಿಯ ನರಕ ಯಾತನೆಯನ್ನು ಅನುಭವಿಸ್ತಾನೆ. ಈ ಭ್ರಷ್ಟಾಚಾರ ಅನ್ನೋ ಕೂಪದಲ್ಲಿ ಈ ರಾಜಕೀಯನೂ ಕೂಡ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಈ ಒಂದು ವ್ಯವಸ್ಥೆ ನಮ್ಮೆಲ್ಲರನ್ನು ಕೂಡ ನಮ್ಮ ಬಾಳನ್ನು ಕೂಡ ತುಳಿದು ಗುಲಾಮತನದಲ್ಲಿ ನೋಡ್ತಾ ಇರುವಂಥದ್ದು. ಈ ಒಂದು ಬಾಳನ್ನು ನಾವು ಒಪ್ಕೋಬೇಕಾ ಹೇಳಿ? ಯೋಚನೆ ಮಾಡಿ. ಪ್ರಜಾಕೀಯ ಅಂತ ಒಂದು ಒಳ್ಳೆಯ ಐಡಿಯಾಲಜಿ, ಎಂಥ ಅದ್ಭುತವಾದಂಥ ವಿಚಾರ. ನಾವೆಲ್ಲರೂ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಸ್ಥಿತಿ ಈಗ ಬಂದಿದೆ. ಈಗ ನಮ್ಮ ಮನಸ್ಸನ್ನು ಚೇಂಜ್ ಮಾಡಲಿಲ್ಲ ಅಂದರೆ ಇನ್ಯಾವಾಗ ಚೇಂಜ್ ಮಾಡೋಕ್ಕಾಗುತ್ತೆ? ದಯವಿಟ್ಟು ಈ ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲರೂ ಕೂಡ ನಮ್ಮ ಬಾಳನ್ನು ತುಂಬ ಹಸನಾಗಿಸ್ಕೊಳ್ಳುವಂಥ ಕಾಲ ಬಂದಿದೆ, ನಮ್ಮ ಕೈಲಿದೆ. ನಾವೆಲ್ಲರೂ ಒಂದುಗೂಡಿ ಈ ಒಂದು ಪ್ರಜಾಕೀಯ ಐಡಿಯಾಲಜಿಯನ್ನು ಗೆಲ್ಲಿಸುವ ಒಂದು ಪ್ರಯತ್ನ ಸ್ಪಷ್ಟವಾಗಿ ನಾವೆಲ್ಲರೂ ಮಾಡಬೇಕಾಗಿದೆ. ಈಗ ನಾವೇನಾದರೂ ಎಚ್ಚೆತ್ತುಕೊಂಡು ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಮಕ್ಕಳು, ಮರಿಮಕ್ಕಳು, ನಮ್ಮ ಮುಂದಿನ ಜನ್ರೇಷನ್ ಈ ಒಂದು ರಾಜಕೀಯ ಒಂದು ಕೂಪದಲ್ಲಿ, ಸುಳಿಯಲ್ಲಿ ಆಳವಾಗಿ ಸಿಕ್ಕೊಳ್ತಾರೆ. ಇದು ನಮಗೆಲ್ಲ ಬೇಕಾ? ಈಗಿಂದನೇ ನಾವೆಲ್ಲರೂ ಪ್ರಜಾಕೀಯ ಐಡಿಯಾಲಜಿಯನ್ನು ಒಪ್ಕೊಳ್ಳೋಣ. ಜೈ ಪ್ರಜಾಕೀಯ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗ